ಓಕೆ, ಇನ್ನು ಈ ಸಲ ಫ್ಯಾಮಿಲಿ ರೌಂಡ್ ಇತ್ತು ಈ ವಾರ. ಬಂದಿರೋ ಫ್ಯಾಮಿಲಿಗಳೆಲ್ಲನೂ ಮೋಸ್ಟ್ ಆಫ್ ದಿ ಜನ ಗಿಲ್ಲಿಗೇನೆ ವೋಟ್ ಹಾಕ್ತಾರೆ ಕ್ಯಾಪ್ಟನ್ ಆಗಬೇಕು ಅಂತೇಳಿ. ಆ್ಯಂಡ್ ಗಿಲ್ಲಿ ನಮಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಅವಾಗ ಬೇರೆ ಕಂಟೆಸ್ಟೆಂಟ್ಗಳ ರಿಯಾಕ್ಷನ್ ಎಲ್ಲ ಹೆಂಗಿತ್ತು ಅಂತ? ಬೇರೆ ಕಂಟೆಸ್ಟೆಂಟ್ ಎಲ್ಲರಿಗೂ ಖುಷಿ ಇತ್ತು. ಅದೇನು ಯಾರಿಗೇನು ಮನಸ್ಸಿದ್ರಿಕಿಲ್ಲ, ಎಲ್ಲರಿಗೂ ಒಳ್ಳೇದತ್ತು ಬಿಡು, ಆಗಲೇ ಅನ್ನೋದು ಖುಷಿನೂ ಇತ್ತು. ನಂದು ಹಿಡ್ಕೊಂಡು ಹೇಳಕತ್ತೀನಿ. ಆದರೆ ಇವ ಪ್ರತಿಯೊಬ್ಬರು ಕ್ಯಾಪ್ಟನ್ ಆದಾಗ ವೈಸ್ ಕ್ಯಾಪ್ಟನ್ ಅಂತೇಳಿ ಕಿಸಿಂದ ಜನಕ್ಕೆ ಅದೊಂದು ಎಲ್ಲ ಜನಕ್ಕಾಗಲಿ ಒಂದು ಇದಕ್ಕೆ ಈ ಫ್ಯಾಮಿಲಿದವ್ರು ಬಂದರೆ ಅವ್ರಿಗೆ ಅಂತ ಮೈಂಡ್ದಾಗ ಕೂತಿತ್ತು. ಎಲ್ಲರಿಗೂ ಕ್ಯಾಪ್ಟನ್ ಆದಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬರೋದಾ, ಕ್ಯಾಪ್ಟನ್ಸಿ ರೂಮಿಗೆ ಹೋಗೋದಾ, ಅದು ನೀಡೋದಾ, ನಾ ವೈಸ್ ಕ್ಯಾಪ್ಟನ್ ಅಂತ ಹೇಳಿಸಿಂದ ರಘು ಸರ್ ಆಯಿತು, ನನಗಾಯಿತು, ಧನುಷ್ಗಾಯಿತು, ಪ್ರತಿಯೊಬ್ಬರಿಗೂ ಎಲ್ಲರೂ ಕ್ಯಾಪ್ಟನ್ ಆದವ್ರಿಗೆ ಹಿಂದೋಕಿದ್ದ ಅದೊಂದು ಜನ ಅವ್ರಿಗೆ ಪ್ಲಸ್ ಆಯ್ತದ. ಹೌದು. ಮತ್ತು ಆ ನಂತರ ಕ್ಯಾಪ್ಟನ್ಸಿ ಇವು ಕಾಡಿಸು ಅಂತ ಜನಕ್ಕೆ ನಮ್ಮ ಕ್ಯಾಪ್ಟನ್ಸಿ ಆದಾಗ ನಮ್ಗೆ ಕಾಡಿಸ್ಯಾನ್ರಲ್ಲ ಭಾಳ ಸರಿಯಾಗಿ ಕೆಲಸ ಮಾಡ್ತಿರ್ಕಿಲ್ಲ, ಸರಿಯಾಗಿ ಹೇಳಿದ ಒಂದು ಮಾತಿಗೆ ಮಾಡ್ತಿರ್ಕಿಲ್ಲ, ಇಟ್ಟು ಕಾಡಿಸೋದ. ಇವು ಕ್ಯಾಪ್ಟನ್ಸಿ ಆದಾಗ ಹೆಂಗೆ ಮಾಡ್ತಾನೋ, ಎಲ್ಲರೂ ಹೆಂಗೆ ಕಂಟ್ರೋಲ್ದಾಗ ಇಟ್ಕೋತಾನ ಅನ್ನೋದು ಅವ್ರಿಗೂ ಒಂದು ಕುತೂಹಲ ಇತ್ತು. ಮತ್ತು ಕ್ಯಾಪ್ಟನ್ಸಿನೂ ಒಮ್ಮೆ ಆಗಿರ್ಕಿಲ್ಲ, ಗಿಲ್ಲಿ ಆಗಲಿ ಅನ್ನೋದು ಒಂದು ಇದನ್ನಿತ್ತು. ಇಷ್ಟ ಸೆಲೆಕ್ಟ್ ಮಾಡಿದ್ರು. ಓಕೆ, ನೆಕ್ಸ್ಟ್ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ಸುತ್ತೆ ನಿಮಗೆ? ಏನು ನನಗೆ ಹೇಳಕ್ಕೆ ಬರೋದಿಲ್ಲ ಮ್ಯಾಮ್. ಅದು ಬೇಕಾದ್ರೆ ರಘು ಸರ ಬೇಕಾದ್ರೆ ಧನುಷನ ಹಾಕಿರ್ಬೇಕು ಅನಿಸುತ್ತೆ ನನಗೆ. ಪಾಪ ಯಾಕಳು ಇಂಥವ್ರು ನಾವು ಸ್ಟ್ರಾಂಗ್ ಫಿಸಿಕಲ್ ಆಡೋರು ನಾವು ಹೊರಗೆ ಬಂದು ಇನ್ನು ಮತ್ತೆ ಅವ್ರು ಫಿಸಿಕಲ್ ಆಡೋರು ಆಮೇಲೆ ಅವ್ರನ್ನ ಒಳಗೆ ಬಿಟ್ಕೋತಾನೆ. ಆಮೇಲೆ ಇವರ ಇನ್ನು ಸ್ಟ್ರಾಂಗ್ ಇವರೇನ ಧನುಷ್ ಒಬ್ಬ ಮತ್ತು ರಘು ಸರ್ ಒಬ್ಬ, ಇನ್ನು ಉಳ್ಕೋದಾರ ಇಟ್ಕೋದಿರ್ಬೇಕು. ಅದ್ರಾಗ ಯಾರು ಮಾಡ್ತಾರೆ ಆಮೇಲೆ.